ಕರ್ನಾಟಕದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಹೈಕಮಾಂಡ್ ದೆಹಲಿಯಲ್ಲಿದೆ. ಆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಅವರ ಗಮನವನ್ನು ಸೆಳೆಯಲಿಕ್ಕೆ, ನಮ್ಮ ಹಕ್ಕುಗಳನ್ನು ಒತ್ತಾಯ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಈಗಾಗಲೇ ಇವತ್ತು ಸುಮಾರು 2 ಟ್ರೈನಲ್ಲಿ 2-3 ಬೋಗಿನಲ್ಲಿ ಇವತ್ತು ಬಹುತೇಕ ಕಲಾವಿದರು ಪ್ರಯಾಣ ಬೆಳೆಸಿದ್ದಾರೆ. ಆ ಸಮ್ಮೇಳನಕ್ಕೆ ಸರ್ಕಾರದ ವತಿಯಿಂದ ಯಾರು ಕೂಡ ಒಂದು ಮನವಿ ಪತ್ರವನ್ನು ಪಡೆದಿರತಕ್ಕಂಥದ್ದು ಕೂಡ ಈ ಜನಗಳಿಗೆ ತುಂಬಾ ಅನ್ಯಾಯ ಇದೆ ಅಂತಕ್ಕಂಥದ್ದು ತಾವು ಮಾಧ್ಯಮಗಳ ಮೂಲಕ ಬಿತ್ತರಿಸತಕ್ಕಂಥದ್ದು ನಾವು ಗಮನಿಸಿದ್ದೇವೆ. ಅಲ್ಲಿ ಜಂತರ್ ಮಂತರ್ನಲ್ಲಿ ನಮ್ಮ ಚಳುವಳಿ ಇದೆ. ಆ ಚಳುವಳಿಗೆ ಅನೇಕ ಜನ ನಮಗೆ ಸಹಕಾರಿಯಾಗಿದ್ದಾರೆ. ಕರ್ನಾಟಕದ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ಇವರ ವತಿಯಿಂದ ಮುಂದಿನ ತಿಂಗಳು ಅಂದ್ರೆ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ದಿನ ದೈಲಿ ಚಲೋ ಒಂದು ಚಳುವಳಿಯನ್ನ ಪ್ರಾರಂಭ ಮಾಡಿದ್ದೇವೆ. ಇದರ ಹಿನ್ನೆಲೆ ಏನಪ್ಪಾ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯ ವರ್ಗೀಕರಣದ ಬಗ್ಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಆಧಾರಿತ 5 ವರ್ಗೀಕರಣವನ್ನು ಮಾಡಿ ಶಿಫಾರಸು ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಎ, ಬಿ, ಸಿ, ಡಿ, ಇ ಅಂತ ಮಾಡಿದ್ರು. ಎ ವರ್ಗದಲ್ಲಿ 59 ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳು, 49 ಅತಿ ಸೂಕ್ಷ್ಮ ಪರಿಶಿಷ್ಟ ಜಾತಿಯ ಸಮುದಾಯಗಳು 10, ಒಟ್ಟು 59 ಸಮುದಾಯಗಳನ್ನ ಎ ಗುಂಪಿನಲ್ಲಿ ಸೇರಿಸಿರ್ತಕ್ಕಂಥದ್ದು ವರದಿನ ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇದು ಯಾವ ಆಧಾರದ ಮೇಲೆ ಇವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ತಮಗೆಲ್ಲ ಗೊತ್ತಿದೆ. ಅತ್ಯಂತ ಹಿಂದುಳಿದ ಪರಿಶಿಷ್ಟ ಜಾತಿಯ ಜಾತಿಗಳಿಗೆ ಎ ವರ್ಗದಲ್ಲಿ ಕೊಟ್ಟು ಮೊದಲನೇ ಆದ್ಯತೆಯನ್ನ ಇವರು ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಇವರೆಲ್ಲರೂ ಕೂಡ ಅವಕಾಶಗಳನ್ನ ಪಡೆದಿದ್ದೇ ಇರತಕ್ಕಂಥ ಸಮುದಾಯಗಳಾಗಿರೋದ್ರಿಂದ ಇವರನ್ನ ನಾಗಮೋಹನ್ ದಾಸ್ ಅವರು ಎ ಗುಂಪಿನಲ್ಲಿ ಸೇರಿಸಿ ಪ್ರಥಮ ಆದ್ಯತೆಯನ್ನ ಇವ್ರು ಕೊಡಬೇಕು ಅಂತಕ್ಕಂಥದ್ದು ಮಾಡಿದ್ರು. ಆದ್ರೆ ಕರ್ನಾಟಕ ಸರ್ಕಾರ ಯಾವ ಕಾರಣಕ್ಕಾಗಿ ಇವರನ್ನ ಮತ್ತೆ ಅದನ್ನ ಪುನರ್ ಮಾರ್ಪಾಡು ಮಾಡಿ ಎ, ಬಿ, ಸಿ ಅಂತ ಮಾಡಿ ಎ ವರ್ಗಕ್ಕೆ ಅಂದ್ರೆ ಮಾದಿಗ ಮತ್ತು ಇತರ ಸಂಬಂಧಿತ ಸಮುದಾಯಗಳಿಗೆ 6%, ಎಡಗೈ ಸಮುದಾಯ ಸಂಬಂಧಪಟ್ಟಂತ ಸಮುದಾಯಗಳಿಗೆ 6%, ಬಂಜಾರ, ಲಂಬಾಣಿ, ಬೋವಿ ಜೊತೆಯಲ್ಲಿ ಈ 59 ಅತ್ಯಂತ ಸ್ಪೃಶ್ಯ ಸಮುದಾಯಗಳು ಅಂದ್ರೆ ಅಸ್ಪೃಶ್ಯ ಸಮುದಾಯಗಳ ಜೊತೆಯಲ್ಲಿ ಈ 59 ಅಸ್ಪೃಶ್ಯ ಸಮುದಾಯಗಳನ್ನು ಸೇರಿಸಿ ಸಿ ಗುಂಪಿನಲ್ಲಿ ಇಟ್ಟಿರ್ತಕ್ಕಂಥದ್ದು ತುಂಬಾ ಇದು ಶೋಷಣೀಯವಾದಂಥದ್ದು. ಬಟ್ ಇವರಿಗೆ ಇದುವರೆಗೂ ಕೂಡ ಈ ಸಮುದಾಯಗಳಲ್ಲಿ ಒಬ್ಬ ಶಾಸಕ ಇಲ್ಲ, ಒಬ್ಬ IAS ಆಫೀಸರ್ ಇಲ್ಲ, ಒಬ್ಬ IPS ಇಲ್ಲ, ಇನ್ನಿತರ ಹುದ್ದೆಗಳಿಲ್ಲ. ಇಂಥ ಸಮುದಾಯವನ್ನು ಸೇರಿಸಿರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಬಹಳ ನೋವು ತಂದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಮನೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಿದಾಗ ಅವರ ಅಸಹಾಯಕತೆಯನ್ನು ತೋರಿಸಿರ್ತಕ್ಕಂಥದ್ದು ಕೂಡ ತುಂಬಾ ಶೋಚನೀಯವಾಗಿರ್ತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಮೆಲುಕಾಕಲಿಕ್ಕೆ ನೆನಪಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಆದ್ರೆ ಇವತ್ತು 2ನೇ ತಾರೀಕು ನಾವು ಯಾವ ಕಾರಣಕ್ಕಾಗಿ ಹೋಗ್ತಾ ಇದ್ವಿ, ಯಾಕಂದ್ರೆ ಸುಮಾರು ಒಂದು ವಾರದ 10 ದಿನದಿಂದ ನಾವು ಒಂದು 2-3 ಬಾರಿ ಪ್ರೆಸ್ ಮೀಟ್ ಕೂಡ ಮಾಡಿದ್ದೆವು. 3ನೇ ತಾರೀಕು 9ನೇ ತಿಂಗಳು 25ರಂದು ಬೆಂಗಳೂರಿನಲ್ಲಿ ಬೃಹತ್ಕಾರವಾಗಿ ಸಾಗರೋಪಾದಿಯಲ್ಲಿ ಹಲವಾರು ಪರಿಶಿಷ್ಟ ಜಾತಿ ಹಲವಾರು ಸಮುದಾಯದವರು ಬಂದು ಬೃಹತ್ ಸಮ್ಮೇಳನ ಕೂಡ ಮಾಡಿದ್ರು. ಆ ಸಮ್ಮೇಳನಕ್ಕೆ ಸರ್ಕಾರದ ವತಿಯಿಂದ ಯಾರು ಕೂಡ ಒಂದು ಮನವಿ ಪತ್ರವನ್ನು ಪಡೆದಿರತಕ್ಕಂಥದ್ದು ಕೂಡ ಈ ಜನಗಳಿಗೆ ತುಂಬಾ ಅನ್ಯಾಯ ಇದೆ ಅಂತಕ್ಕಂಥದ್ದು ತಾವು ಮಾಧ್ಯಮಗಳ ಮೂಲಕ ಬಿತ್ತರಿಸತಕ್ಕಂಥದ್ದು ನಾವು ಗಮನಿಸಿದ್ದೇವೆ. ಇವೆಲ್ಲ ಆದ ನಂತರ ನಾವು ಯಾಕೆ ದೆಹಲಿಗೆ ಹೊರಟಿದ್ದೇವೆ, ದೆಹಲಿಯಲ್ಲಿ ಏನ್ ಕೇಳಿ ಹೊರಟಿದ್ದೇವೆ ಅಂದ್ರೆ, ಕರ್ನಾಟಕದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಹೈಕಮಾಂಡ್ ದೆಹಲಿಯಲ್ಲಿದೆ. ಆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಅವರ ಗಮನವನ್ನು ಸೆಳೆಯಲಿಕ್ಕೆ, ನಮ್ಮ ಹಕ್ಕುಗಳನ್ನು ಒತ್ತಾಯ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಈಗಾಗಲೇ ಇವತ್ತು ಸುಮಾರು 2 ಟ್ರೈನಲ್ಲಿ 2-3 ಬೋಗಿನಲ್ಲಿ ಇವತ್ತು ಬಹುತೇಕ ಕಲಾವಿದರು ಪ್ರಯಾಣ ಬೆಳೆಸಿದ್ದಾರೆ. ಬಹುಶಃ ಈ ಏನು ಸಿಂಧೋಳ ಸಮುದಾಯದ ಚಾವಟಿ ನೋಡ್ಕೊಳ್ತಕ್ಕಂಥಲ್ಲ ಅವರ ಪ್ರದರ್ಶನವನ್ನ ಆ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಪ್ರದರ್ಶನ ಮಾಡಿ ಆ ಮೂಲಕ ನಮ್ಮ ಅಲೆಮಾರಿಗಳ ಪ್ರಯಾಣ ಏನು ದೆಹಲಿಗೆ ಹೊರಟಿದೆ. ಆ ಹೊರಟಿರುವಂತ ಇಲ್ಲೇ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇರ್ತಕ್ಕಂಥ ಪ್ರಮುಖ ಅಂಶ ಅಂದ್ರೆ, ರಾಜ್ಯ ಸರ್ಕಾರಕ್ಕೆ
ದಯಮಾಡಿ ನಮ್ಮ ಮಾಧ್ಯಮದ ಮೂಲಕ ನಮ್ಮ ಕಷ್ಟಗಳನ್ನ ನಾವು ಬಿತ್ತರಿಸಬೇಕು. ಈ ಜನಗಳಿಗೆ ನಿಜವಾಗೂ ಸಿಗ್ತಕ್ಕಂಥ ಸೌಲಭ್ಯ ನಿಜವಾಗೂ ಇದು ಸಿಗ್ತಕ್ಕಂಥ ಮೀಸಲಾತಿ ಬೆನ್ನಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮಲ್ಲಿ ಪ್ರಮುಖವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ದಯಮಾಡಿ ಈ ಸಮುದಾಯ ಧ್ವನಿ ಇರತಕ್ಕಂಥ ಸಮುದಾಯಗಳು, ತಳ ಸಮುದಾಯಗಳು, ಅಸ್ಪೃಶ್ಯರೇ ಅಸ್ಪೃಶ್ಯರು, ಈ ಡಕ್ಕನಿಗ ಮತ್ತು ಬಹುಮುಖ್ಯವಾಗಿ ಡಕ್ಕನಿಗರ ಮನೆಯಲ್ಲಿ ಮಾದಿಗರು ಹೋಗಿ ಅವರು ಊಟ ಮಾಡದಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ನಾವು ಈಗಾಗಲೇ ಅನೇಕ ಜನರು ಸುಮಾರು ಈಗಾಗಲೇ 1,000 ಜನ ಇವತ್ತು ಟ್ರೈನಲ್ಲಿ ರಾಯಚೂರಿಂದ, ಹುಬ್ಳಿಯಿಂದ, ಪೂನಾದಿಂದ, ಹೈದರಾಬಾದಿಂದ ಎಲ್ಲ ಹೊರಟಿದ್ದಾರೆ. ಆ ಹೊರಟಿರ್ತಕ್ಕಂಥ ಉದ್ದೇಶ ಇಷ್ಟೇ, ನಮಗೆ 1% ಮೀಸಲಾತಿ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಗಮನ ಸೆಳೆಯೋದಕ್ಕೆ ಮತ್ತೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಗಮನ ಸೆಳೀತೀವಿ. ಅಲ್ಲಿ ಜಂತರ್ ಮಂತರ್ನಲ್ಲಿ ನಮ್ಮ ಚಳುವಳಿ ಇದೆ. ಆ ಚಳುವಳಿಗೆ ಅನೇಕ ಜನ ನಮಗೆ ಸಹಕಾರಿಯಾಗಿದ್ದಾರೆ. ಅಲ್ಲೂ ಕೂಡ ನಮಗೆ ಪ್ರಮುಖವಾಗಿ ಏನು GN ದೇವೆ ಅಂತಕ್ಕಂಥ ಒಬ್ಬ ಪ್ರಮುಖ ಹಲವಾರಿ ಮುಖಂಡರು, ಈ ದೇಶ ಕಂಡಂತ ಅತ್ಯುತ್ತಮ ಹಲವಾರಿ ಮುಖಂಡರು, ಅವರು ಕೂಡ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕರ್ನಾಟಕದಿಂದ ನಮ್ಮ ಅಮ್ಮಣ್ಣ ಅವರು ಮತ್ತೆ ನಮ್ಮ ಒಡಗೆರೆ ನಾಗರಾಜಯ್ಯ, ಹುಲಿಕುಂಟೆ ಮೂರ್ತಿರವರು, ಅವರು ಕೂಡ ಆ ಒಂದು ಚಳುವಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ನಾವೊಂದು 3 ಬೇಡಿಕೆಗಳನ್ನ ಇಟ್ಕೊಂಡು ನಾವು ದೆಹಲಿಗೆ ಹೋಗ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲರೂ ಕೂಡ ಈ ಅಂಶಗಳನ್ನ ಸರ್ಕಾರಕ್ಕೆ ಗಮನ ಸೆಳೆತಕ್ಕಂಥ ರೀತಿಯಲ್ಲಿ ತಾವು ಮಾಡಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ. ಮೊದಲನೇದು, ಸಂವಿಧಾನದ ಆಶಯಗಳಿಗೆ, ಸುಪ್ರೀಂ ಕೋರ್ಟಿನ ಮಾರ್ಗಸೂಚಿಗೆ, ಡಾಕ್ಟರ್ ನಾಗಮೋಹನ್ ದಾಸ್ ವರದಿಯ ಶಿಫಾರಸುಗಳಿಗೆ ವೃತ್ತಿಯುಕ್ತವಾಗಿ ಅಲೆಮಾರಿ ಸಮುದಾಯಗಳಿಗೆ ಸಂಬಂಧಿಸಿದ ಕರ್ನಾಟಕ ಸರ್ಕಾರದ ತೀರ್ಮಾನವನ್ನು ಈ ಕೂಡಲೇ ಬದಲಾಯಿಸುವಂತೆ ಕ್ಯಾಬಿನೆಟ್ಗೆ ಸೂಚಿಸಬೇಕು. ಅಲೆಮಾರಿ ಸಮುದಾಯಗಳನ್ನು ಪ್ರವರ್ಗ 1ರಲ್ಲಿ ಇರಿಸಿ ಪ್ರಥಮ ಆದ್ಯತೆ ಪ್ರತ್ಯೇಕ ಒಂದು ಮೀಸಲಾತಿ ಜಾರಿ ಮಾಡಬೇಕು. ಅಲೆಮಾರಿ ಸಮುದಾಯಗಳು 2, ಅಲೆಮಾರಿ ಸಮುದಾಯಗಳ ಸಬಲೀಕರಣಕ್ಕಾಗಿ ಪ್ರತ್ಯೇಕ ಆಯೋಗವನ್ನು ರಚಿಸಬೇಕು ಮತ್ತು ಈ ಸಮುದಾಯಗಳ ಅಭಿವೃದ್ಧಿಗಾಗಿ ವಿಶೇಷ ಬಜೆಟ್ ಅನ್ನು ಮೀಸಲಿಸಬೇಕಾಗಿದೆ. ಬಹುತೇಕ ಎಲ್ಲ ಮೂಲಭೂತ ಹಕ್ಕುಗಳಿಂದ ವಂಚಿತರಾಗಲ್ಪಟ್ಟ ಅಲೆಮಾರಿ ಸಮುದಾಯಗಳಿಗೆ ಈಗಲಾದರೂ ಸೂಕ್ತ ನೆಲೆ, ಶಿಕ್ಷಣ, ಉದ್ಯೋಗ ಮತ್ತು ಪ್ರಾತಿನಿಧ್ಯ ಒದಗಿಸಲು ತ್ವರಿತಗತಿಯಲ್ಲಿ ಮತ್ತು ಪರಿಣಾಮಕಾರಿಯಾಗಿ ಪ್ಯಾಕೇಜ್ ಅನ್ನು ಘೋಷಿಸಬೇಕು ಅಂತೇಳಿ ಏನು ಕೇಂದ್ರದ ಹೈಕಮಾಂಡ್ ಆದಂತ ಕಾಂಗ್ರೆಸ್ ಹೈಕಮಾಂಡ್ ಆದಂತ ರಾಹುಲ್ ಗಾಂಧಿ ಅವರನ್ನ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಈ 3 ಅಂಶಗಳನ್ನ ಇಟ್ಕೊಂಡು ನಾವು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಹೆಚ್ಚಿನ ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ತಾವೆಲ್ಲರೂ ಕೂಡ ಸುಮಾರು ಪತ್ರಿಕೆಗಳ ಸ್ನೇಹಿತರು, ಮಾಧ್ಯಮದ ಮಿತ್ರರು ಈ ನಮ್ಮ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಜನರಿಗೆ ಮುಟ್ಟುವಂತ ರೀತಿಯಲ್ಲಿ ಬುದ್ಧಿಜೀವಿಗಳಿಗೆ, ಕವಿಗಳಿಗೆ, ಸಾಹಿತಿಗಳಿಗೆ ಅವ್ರಿಗೆ ಮುಟ್ಟುವಂತ ರೀತಿಯಲ್ಲಿ, ಅದಕ್ಕಿಂತ ಬಿಗ್ಲಾಗಿ ಸರ್ಕಾರಕ್ಕೆ ಮುಟ್ಟುವಂತ ರೀತಿಯಲ್ಲಿ ತಾವು ಈಗಾಗಲೇ ಗಮನ ಸೆಳೆದಿದ್ದೀರಿ. ಮತ್ತೊಮ್ಮೆ ಇವತ್ತು ಮನವಿ ಮಾಡ್ತಾ ಇದ್ದೇವೆ. ನಾವು ದೆಹಲಿಗೆ ಹೋಗ್ತಾ ಇದ್ದೇವೆ. ಸಾಗರೋಪಾದಿಯಲ್ಲಿ ಇವತ್ತು ಜಂತರ್ ಮಂತರ್ ದೆಹಲಿಯಲ್ಲಿ ನಾವು ಚಕ್ಕಮ್ಮಾಗಿ ಚಳವಳಿಯನ್ನ ಯಶಸ್ವಿ ಕಾಣ್ತೇವೆ. ಬಹುಶಃ ಅಲ್ಲಿ ನಮಗೆ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ನಮಗೆ ಸಕಾರಾತ್ಮಕವಾಗಿ ಮಾಡಲ್ಲ ಅಂತಕ್ಕಂಥ ಒಂದು ಆಲೋಚನೆ ಇದೆ. ನಾವು ಯಾವ ವಿರುದ್ಧವಲ್ಲ, ನಮ್ಮ ಹಕ್ಕಿನ ಪರ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದಂತ ಗಮನಿಸ್ತೇವೆ. ಏಕೆಂದ್ರೆ ಧ್ವನಿಯಿಂದಿರ್ತಕ್ಕಂಥ ಈ ಸಮುದಾಯಗಳು, ಹಾಗಾಗಿ ಈ ಧ್ವನಿಯಿಂದಿರ್ತಕ್ಕಂಥವ್ರಿಗೆ ಮಾಧ್ಯಮದ ಮಿತ್ರ ನಮಗೆ ಧ್ವನಿಯಾಗಿ ತಾವೆಲ್ಲ ನಿಲ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಪ್ರತಿನಿಧಿಗಳ ಬಗ್ಗೆ ನಮ್ಮ ಪ್ರತಿನಿಧಿ ಆಯ್ಕೆಗಳ ಬಗ್ಗೆ, ನೇಮಕಾತಿ ಬಗ್ಗೆ ನಾವು ಚರ್ಚೆ ಇಲ್ಲ. ಮೊದಲು ನಮಗೆ ಮೀಸಲಾತಿ ಸಿಗಬೇಕು. ಪ್ರತ್ಯೇಕವಾದ ಮೀಸಲಾತಿ ಸಿಕ್ಕಿದ್ರೆ ಮಾತ್ರ ನಮಗೆ ಅದು ಕೂಡ ಸಿಕ್ಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ನಾವು ಪ್ರತ್ಯೇಕವಾಗಿ 1% ಮೀಸಲಾತಿ, ನಮ್ಗೆ 2% ಕೊಡ್ಬೇಕು. ಆದ್ರೆ 2% ಸಿಗೋದಿಲ್ಲ ಅಂತ ಪಕ್ಷದಲ್ಲಿ 1% ಆದ್ರೂ ಮೀಸಲಾತಿ ಸಿಗ್ಬೇಕು ಅಂತಕ್ಕಂಥ ನಮ್ಮೆಲ್ಲರ ಆಶಯ. ಸರ್, ಈಗ ಮೊದಲು ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿಯಲು ಪ್ರಯತ್ನ, ಮುಂದೆ ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆದ್ರೆ ಡೆಫಿನೆಟ್ ಆಗಿ ರಾಜಕೀಯವಾಗಿ ಅದು ಆಟೋಮೆಟಿಕ್ ಆಗಿ ಬರುತ್ತೆ. ಇವೆರಡು ಇರೋದ್ರಿಂದನೇ ನಮಗೆ ಇವಾಗ ರಾಜಕೀಯ ಮುಂದೂಡಕ್ ಆಗ್ತದೆ. ಅದಕ್ಕೋಸ್ಕರ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಮ್ಮ 1% ಹಕ್ಕುಗಳು ಕೊಟ್ರೆ ಡೆಫಿನೆಟ್ ಆಗಿ ನಾವು ನೆಕ್ಸ್ಟ್ ಒಂದು ಚಳವಳಿಯಿಂದ ರಾಜಕೀಯಗಳು ಕೂಡ ನಮಗೆ ಸಾಂಪ್ರದಾಯಿಕವಾಗಿ ರೆಪ್ರೆಸೆಂಟೇಷನ್ ಆಗಿ ಮಾಡಬೇಕಂತ ನಾವು ಡೆಫಿನೆಟ್ ಆಗಿ ಮಾಡ್ಕೊಡ್ತೀವಿ. ಅದರಲ್ಲಿ ಏನು ಡೌಟ್ ಇಲ್ಲ. ಈ ಮೊದಲು ಮೂಲಭೂತ ಹಕ್ಕುಗಳನ್ನ ಕೇಳ್ತಿದ್ದು, ಮುಂದೆ ರಾಜಕೀಯ. ನಮಗೆ ಹೊಟ್ಟೆ ಊಟಕ್ಕೆ ಮತ್ತೆ ಇದಕ್ಕೋಸ್ಕರ ನಮಗೆ ಪ್ರಾಬ್ಲಮ್ ಆಗಿರೋದ್ರಿಂದ ಇವೆರಡನ್ನು ಫಸ್ಟ್ ಕೇಳ್ತಾ ಇದ್ದೀವಿ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.